ಗಳಿಸೋದು ಕಡಿಮೆ, ಇನ್ವೆಸ್ಟ್ಮೆಂಟೇ ಜಾಸ್ತಿ ಆಗ್ತದೆ. ರೈತರದ್ದು ಬದುಕು ದುಸ್ತಾರದ ಬದುಕು. ಅವ್ರ ಪ್ರೈಸ್ ಹೇಗಾಗಿದೆ ಹತ್ತತ್ರ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮ್ ಬೆಲೆಗಿಂತನೂ ಕಡಿಮೆ ಆಗಿದೆ. ರೈತರಿಗೆ 100% ರೈತರಿಗೆ ಮಾತ್ರ. ಕೇಬಲ್ಲು ಮತ್ತೆ ಪೈಪ್ ಅನ್ನ ಅಷ್ಟೇ ತಗೋಬೇಕಾಗ್ತದೆ. ಅವರು ಮಿಕ್ಕಿದ್ದೆಲ್ಲ ನಾವೇ ಕೊಟ್ಬಿಡ್ತೇವೆ. ಅಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಕುಂಡ್ರಿಸ್ಕೊಳ್ಳೋ ಜಾಗ ಖರ್ಚಿನಲ್ಲಿ ಈಗ ಸೋಲಾರ್ ಸಮೇತ ಬಂದ್ಬಿಡುತ್ತೆ ಅವ್ರಿಗೆ. ನಿರಂತರವಾಗಿ ಮುಂಜಾನೆ 7:30 ಸಂಜೆ 5:30 ತನಕ ಸೂರ್ಯ ಎಲ್ಲಿನ ತನಕ ಎಷ್ಟು ವರ್ಷ ಇರ್ತಾರ ಅಷ್ಟು ವರ್ಷನೂ ಬಾಳಿಕೆ ಬರ್ತದೆ. ಆಫರ್ ಆಫರ್ ಆಫರ್. ನನ್ನ ಪ್ರೀತಿಯ ರೈತ ಬಾಂಧವರೇ, ನೀವೇನಾದ್ರೂ ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿದೆ ಬಂಪರ್ ಆಫರ್. ಅತಿ ಹೆಚ್ಚು ಹಣ ಇನ್ವೆಸ್ಟ್ ಮಾಡಿ ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸ್ಕೊಳ್ತಾ ಇರುವಂತಹ ರೈತ ಬಾಂಧವರೇ ಇಲ್ಲಿ ಕೇಳಿ. ಇದೇ ದೀಪಾವಳಿ ಮತ್ತು ದಸರಾ ಪ್ರಯುಕ್ತವಾಗಿ SMR ಗ್ರೂಪ್ಸ್ ಕಡೆಯಿಂದ ನಿಮಗೆ 30% ಸೋಲಾರ್ ಪಂಪ್ ಸೆಟ್ ಗಳ ಮೇಲೆ ಆಫರ್ ಅನ್ನ ಇಟ್ಟಿದೆ. ಸೊ ಹಾಗಾದ್ರೆ ಈ ಆಫರ್ ಎಲ್ಲಿವರೆಗೂ ಇರುತ್ತೆ, ಹೇಗಿರುತ್ತೆ, ಯಾವ್ಯಾವ ಪಂಪ್ ಸೆಟ್ ಗಳ ಮೇಲೆ ಆಫರ್ ಇದೆ, ಬನ್ನಿ ಇದರ ಡಿಟೇಲ್ಡ್ ಮಾಹಿತಿಯನ್ನ SMR ಗ್ರೂಪ್ಸ್ ಓನರ್ ಆದಂತಹ ನವೀನ್ ಅವರಿಂದ ತಿಳಿಯೋಣ. ಬನ್ನಿ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಹೊಸ ಆಫೀಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಎಸ್ ಮೇಡಮ್, ಆಕ್ಚುಲಿ ಇದು ನಮ್ದು 2ನೇ ಆಫೀಸ್. ಅಂದ್ರೆ ನೀವು ಮೊದ್ಲು ಶಿರಾ ಹತ್ರ ತಾಳಗುಂದಕ್ಕೆ ಬಂದಿದ್ರಿ. ಈಗ ಇದು ತಾಳಗುಂದದಿಂದ ಒಂದು 30 ಕಿಲೋಮೀಟರ್ ಮುಂದೆ ಅಂದ್ರೆ ಜಿಲ್ಲಾ ಕೇಂದ್ರದಲ್ಲಿ ಮಾಡಿದೀವಿ. ತುಮಕೂರು ಜಿಲ್ಲೆ, ತುಮಕೂರು ಬಾರ್ಡರ್ ಇದೆ, ಊರ್ಕೆರೆ ಅನ್ನೋ ಒಂದು ವಿಲೇಜ್ ಅಲ್ಲಿ. ಪ್ರತಿಯೊಬ್ಬರ ಹತ್ರನು ಸರಿಸುಮಾರು ಮಿನಿಮಮ್ ಸ್ಟಾಕ್ ಇಟ್ಕೊಂಡಿದ್ದಾರೆ. ನಾವು ಆಸ್ ಎ EPC ಮತ್ತೆ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಮ್ಯಾಕ್ಸಿಮಮ್ ಸ್ಟಾಕ್ ಅನ್ನು ಇಟ್ಕೊಂಡಿದ್ದೀವಿ. ಈಗ ನಮ್ಮ ರೈತರು ತುಂಬಾ ನಿರೀಕ್ಷಿತವಾಗಿ ಕಾಯ್ದು ಕುತ್ಕೊಂಡು ಕೇಳ್ತಾ ಇರುವಂತ ವಿಚಾರ ಯಾವ್ದು ಅಂತಂದ್ರೆ, ನೀವು ಆಫರ್ ಬಿಟ್ಟಿದ್ದೀರಾ ಅಂತ ಹೇಳಿ. ಏನ್ ಸರ್ ಅದು ಆಫರ್? ಯಾವ್ಯಾವ ಪ್ರಾಡಕ್ಟ್ಸ್ ಗಳ ಮೇಲೆ ಆಫರ್ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಮೇಡಮ್, ಈಗ ಏನಾಗಿದೆ, ರೈತರದ್ದು ಬದುಕು ದುಸ್ತಾರದ ಬದುಕು. ಮೊದ್ಲೇ ನೀವು ತಿಳಿದಂಗೆ ಬಹಳ ಅವರು ಪ್ರತಿಯೊಂದು ಹಂತದಲ್ಲೂ ಅವರು ತುಂಬಾನೇ ಗಳಿಸೋದು ಕಡಿಮೆ, ಇನ್ವೆಸ್ಟ್ಮೆಂಟೇ ಜಾಸ್ತಿ ಆಗ್ತದೆ. ಅವ್ರದ್ದೊಂದು ಅದೃಷ್ಟ ಏನಾಗಿದೆ ಅಂದ್ರೆ ಭೂಮಿ ಬೆಲೆ ಜಾಸ್ತಿಯಾಗಿ ಅವ್ರನ್ನ ಕೈ ಹಿಡಿದಿದೆ. ಮತ್ತೆ ಅವ್ರ ಮನೆಗಳಲ್ಲಿ ಕೆಲವರು ಅವರ ಮಕ್ಕಳಾದಂಥವ್ರು ಉದ್ಯೋಗ ಅರಸಿ ಪಟ್ಟಣಕ್ಕೆ ಹೋಗಿ ದುಡಿಯುವಂಥದ್ದಾಗಿದೆ. ಹೀಗಾಗಿ ಅವ್ರ ಬದುಕು ನಡೀತಾ ಇದೆ. ಮತ್ತೆ ಈಗ ಬಂದಿರತಕ್ಕಂಥ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ಕೆಲವೊಂದು ಬೆಳೆಗಳಿಗೆ ನಿರ್ದಿಷ್ಟವಾದ ಬೆಲೆ ಕೊಟ್ಟಿರೋದ್ರಿಂದ ಮತ್ತೆ ಮಳೆನೂ ಚೆನ್ನಾಗಿ ನಡೀತಾ ಇದೆ. ಸೊ ಇದ್ರೇತರವಾಗಿ ಕೆಲವರೆಲ್ಲ ಸಬ್ಸಿಡಿಗೆ ಕೇಳ್ತಾ ಇದ್ರು ನಮ್ಮ ಹತ್ರ ಮಾತಾಡ್ತಾ. ಈಗೇನಾಗಿದೆ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಯೋಜನೆಗಳನ್ನ ತರಬೇಕಾಗಿತ್ತು. ಅವ್ರದೇ ಆದ ಕೆಲವು ಆರ್ಥಿಕ ಸಮಸ್ಯೆಗಳಿಂದ ಅವರು ಮಾಡ್ಲಿಕ್ಕಾಗಿಲ್ಲ. ಈಗಿರ್ತಕ್ಕಂಥ ಯೋಜನೆಗಳಲ್ಲಿ ತುಂಬಾ ಬೆರಳೆಣಿಕೆ ಅಷ್ಟು ಜನಕ್ಕೆ ಅಷ್ಟೇನೆ ವ್ಯವಸ್ಥಿತವಾಗಿ ಯೋಜನೆ ಸಿಗ್ತಾ ಇದೆ. ಸೊ ನಾವೇನ್ ಮಾಡಿದೀವಿ ಅಂದ್ರೆ ನಮ್ ಕಡೆಯಿಂದ ಅಂದ್ರೆ SMR ಮತ್ತೆ ವರ್ಸಿಲ್ ಕಡೆಯಿಂದ ಏನ್ ಮಾಡ್ಬೋದು, SMR ಆಗಿ ವರ್ಸಿಲ್ ಕಡೆಯಿಂದ ನಾವೇನ್ ಪ್ಲಾನ್ ಮಾಡಿದ್ದೇವೆ, ನಮ್ ಕಡೆಯಿಂದ ಏನಾದ್ರೂ ಸಾಧ್ಯತೆ ಇದೆಯಾ ಕಮ್ಮಿ ಮಾಡ್ಲಿಕ್ಕೆ ಅಂತ ಕೂತ್ಕೊಂಡು ಸೊ ಎಲ್ಲಾ ಪ್ರೈಸಿಂಗ್ ಅನ್ನ ವರ್ಕೌಟ್ ಮಾಡಿದಾಗ ನಾವೊಂದು ಪ್ರತಿಶತ ಈ ಹಬ್ಬಕ್ಕೆ ಸ್ಪೆಷಲ್ ಆಗಿ ಈ ಹಬ್ಬ ಏನೀಗ ದಸರಾ ಇದೆ ಮತ್ತೆ ನಾಡ ಹಬ್ಬ ಅಂತಾನೆ ನಾವು ಹೇಳ್ತೇವೆ, ಪ್ರತಿಯೊಬ್ರು ರೈತರಿಗೆ ಅನುಕೂಲ ಆಗೋ ತರ, ಮತ್ತೆ ದೀಪಾವಳಿಗೆ 2 ಹಬ್ಬಕ್ಕೆ ವಿಶೇಷವಾಗಿ ನಾವೊಂದು 25% 30% ರಿಯಾಯಿತಿ ದರನ್ನ ನಾವು ಫಿಕ್ಸ್ ಮಾಡ್ತಾ ಇದೀವಿ. ಈ ಮುಂದೆ ಅವ್ರಿಗೆ ಏನ್ ಸಿಕ್ತಿತ್ತು ಅದಕ್ಕಿನ್ನೂ ಉತ್ಕೃಷ್ಟವಾಗಿ ನಾವು ಒಂದು 25% 30% ಯೋಚನೆ ಮಾಡಿದೀವಿ. ಇನ್ನೊಂದು ಸಿಹಿ ಸುದ್ದಿ ಇದೆ, ಅವ್ರಿಗೆ ನಮ್ಮಲ್ಲಿ GST 12% ಅಂತಿದ್ವಿ, ಕೇಂದ್ರ ಸರ್ಕಾರ ಅದನ್ನ 5% ಗೆಲ್ಸಿದೆ. ಅಲ್ಲೂ ಒಂದು 6-7% ಸೇವ್ ಆಗ್ತದೆ. ಈಗೇನ್ ಬೇರೆ ಬೇರೆ ಸರ್ಕಾರದ ಮೇಲೆನೆ ಅವಲಂಬಿತಾಗಿ ಸಬ್ಸಿಡಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಒಂದು ಉತ್ತಮವಾದ ಕ್ವಾಲಿಟಿನೂ ಕೊಟ್ಟು ಒಂದು ಉತ್ತಮವಾದ ಬೆಲೆಯಲ್ಲಿ ಕೊಡ್ತಾ ಇದೀವಿ. ಈಗ ಅವ್ರ ಪ್ರೈಸ್ ಹೇಗಾಗಿದೆ ಹತ್ತತ್ರ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮ್ ಬೆಲೆಗಿಂತನೂ ಕಡಿಮೆ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದನ್ನ ನಿಮ್ಗೆ ಕೊಡೋದಾದ್ರೆ ಒಂದು 5 HP ಅಪ್ ಟು ಅವ್ರು ಒಂದು 900 ಅಡಿ ತನಕ ನಾವು ಬಳಸ್ಕೋಬಹುದು. ನಮ್ಮಲ್ಲಿ ಇರ್ತಕ್ಕಂಥ 5 HP ಮೋಟಾರ್ ಯೂಸ್ ಮಾಡ್ಕೊಂಡು ಆ 900 ಅಡಿಗೆ ಏನಾಗ್ತದೆ, ಈ ಹಿಂದೆ ಅವ್ರೇನಾದ್ರೂ ನಮ್ಮ ಹತ್ರ ಮೋಟರ್, ಪಂಪ್, ಕಂಟ್ರೋಲರ್ ಪ್ಯಾನಲ್, ಸೋಲಾರು, ಸ್ಟ್ರಕ್ಚರು ಹೀಗೆ ಎಲ್ಲಾನು ಹಾಕೊಂಡು ಮಾಡ್ಕೋಬೇಕಾಗಿದ್ರೆ ಒಂದು ಸರಿಸುಮಾರು 4 ಲಕ್ಷ ಪ್ಲಸ್ GST 12% ಇತ್ತು. ಈಗ ರಿಯಾಯಿತಿ ದರದಲ್ಲಿ 2,80,000 ಪ್ಲಸ್ GST ಅವ್ರಿಗೆ ಹೋಗ್ತಾ ಇದೆ. ಈ ಹಿಂದೆ GST ಅವರು 12% ಕೊಡ್ಬೇಕಾಗಿತ್ತು, ಈಗ ಬರೀ 5% ಇರೋದ್ರಿಂದ ಅಲ್ಲೂ 7% ಅವ್ರಿಗೆ ಕಡಿತ ಆಗಿದೆ. ಸರ್, ನಮ್ಮ ರೈತ ಬಾಂಧವರಿಗೆ ನೀವು ಆಫರ್ ಅಂದಿದ ತಕ್ಷಣ ಖುಷಿ ಆಯ್ತು. ಆದ್ರೆ ಒಂದ್ ಡೌಟ್ ಏನು ಅಂತಂದ್ರೆ, ಯಾವಾಗಿನಿಂದ ಎಲ್ಲಿವರೆಗೂ ಈ ಆಫರ್ ಇರುತ್ತೆ? ಸೊ ನವೆಂಬರ್ 30 ತನಕ ಆಫರ್ ಅಲ್ಲಿ ಬುಕ್ ಮಾಡಬಹುದು. ಅಂದ್ರೆ ಇದು ನಾವೊಂದು ಕಂಪನಿಯಿಂದ ಕೊಡ್ತಿರ್ತಕ್ಕಂಥ ಆಫರ್ ಆಗಿರೋದ್ರಿಂದ ವರ್ಷ ಪೂರ್ತಿ ಕೊಡಕ್ಕಾಗಲ್ಲ ಮೇಡಮ್. ರೈತರು ಸದುಪಯೋಗ ಪಡಿಸ್ಕೋಬಹುದು ಅಷ್ಟೇ. 2 ತಿಂಗಳಲ್ಲಿ ಏನಿದೆ ಬುಕಿಂಗ್ ಮಾಡ್ಕೊಂಡು ಸದುಪಯೋಗ ಮಾಡ್ಕೋಬಹುದು. ಮತ್ತೆ ಕ್ವಾಲಿಟಿಲಿ ಏನು ಬದಲಾವಣೆ ಆಗಿರಲ್ಲ, ರನ್ನಿಂಗ್ ಪ್ರಾಡಕ್ಟ್ ಕೊಡೋಂಥದ್ದು. ಸೊ 2 ತಿಂಗಳಿಗೆ ಏನಕ್ಕೆ ಆಫರ್ ಇದೆ ಅಂದ್ರೆ, ಒಂದು ಹಬ್ಬ ಇದೆ, 2ನೇದಾಗಿ ದೀಪಾವಳಿ ಇದೆ. ಈ ಎರಡರದ್ದು ಉಪಯೋಗ ಪ್ರಯುಕ್ತವಾಗಿ ಮಾಡಿದ್ದೇವೆ.
ಸೊ ನಂತರದಲ್ಲಿ ಏನಾಗ್ತದೆ, ಆ 2 ತಿಂಗಳೊಳಗಡೆ ಬುಕಿಂಗ್ ಮಾಡ್ಕೊಂಡ್ರೆ ಅವರು ಡಿಸೆಂಬರ್ 31 ಅಥವಾ ಕೊನೆ ಪಕ್ಷ ಜನವರಿ 15 ಇನ್ಸ್ಟಾಲೇಷನ್ ಮಾಡ್ಕೋಬಹುದಾಗ್ತದೆ. ನವೆಂಬರ್ 30 ಮಾತ್ರ ಆಫರ್ ಇರುತ್ತೆ ಅಂತ ಹೇಳಿದ್ರಿ. ಅಟ್ ಲೀಸ್ಟ್ ನಮ್ ರೈತರು ಒಂದೇನೋ ನಿಮ್ಗೊಂದು ಸಣ್ಣ ಪುಟ್ಟ ಅಡ್ವಾನ್ಸ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ನೀವು ಅಷ್ಟಕ್ಕೆ ಅವರಿಗೆ ನವೆಂಬರ್ ನಂತರ ಅವರಿಗೆ ಸರ್ವಿಸ್ ಕೊಡಕ್ ರೆಡಿ ಇದ್ದೀರಾ? ಇನ್ಸ್ಟಾಲೇಷನ್ ಬೇಕಾದ್ರೆ ಅವ್ರು ಅಪ್ ಟು ಅದೇ ಹೇಳಿದ್ನಲ್ವರ ಡಿಸೆಂಬರ್ 31 ಕೊನೆಗಾಣಿಸಕ್ ಹೇಳಿದ್ದಾರೆ. ಅಂದ್ರೆ ಅಲ್ಲಿನ ತನಕ ಇಟ್ಕೊಂಡು ಅಲ್ಲಿಗೆ ಎಂಡ್ ಮಾಡಿ ಅಂತ ಕಂಪನಿ ಇನ್ಸ್ಟ್ರಕ್ಷನ್ಸ್ ಇದೆ. ಅದು ನಾವು ಜನವರಿ 15 ತನಕ ಜೋಡಿಸ್ಕೊಡ್ಬೋದು. ಅಂದ್ರೆ ಇನ್ಸ್ಟಾಲೇಷನ್ ಟೈಮ್ ನ ಎನ್ಹಾನ್ಸ್ ಮಾಡಬಹುದು. ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಎಷ್ಟೆಷ್ಟು ಆಫರ್ ನ ಇಟ್ಟಿದ್ದೀರಿ? ಆಫರ್ ನೋಡಿ ಮೇಡಮ್, ಇದು ನಮ್ಮ ಹತ್ರ ಏನ್ ರೇಂಜಸ್ ಇದೆ ಎಲ್ಲಾ ರೇಂಜ್ ಪ್ರಾಡಕ್ಟ್ ಮೇಲೂ ಇಟ್ಟಿದೀವಿ. ಅಂದ್ರೆ 1 HP ಇದೆ, ಈಗ 1 HP, 2 HP, 3 HP, 5 HP, 7.5 HP, 10 HP ತನಕ ಇದೆ. ಇದು ಕೇವಲ ಫಾರ್ಮರ್ಸಿಗೆ ಮಾತ್ರ ಇರುವಂತದ್ದು, ರೈತರಿಗೋಸ್ಕರನೇ ಈ ಬಾರಿ ಕಂಪನಿ ಕೊಟ್ಟಿದೆ. ಕಮರ್ಷಿಯಲ್ ಯೂಸರ್ಸ್ ಯಾರಿದ್ದಾರೆ, ಅಪಾರ್ಟ್ಮೆಂಟ್ ಯೂಸ್ ಮಾಡೋರಾಗ್ಬೋದು, ನೀರು ಮಾರಾಟ ಅಂದ್ರೆ ವಾಟರ್ ಸಪ್ಲೈ ಮಾಡೋರಾಗ್ಬೋದು, ಅಥವಾ ಬೇರೆ ನೀರನ್ನ ಬೇರೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಕಮರ್ಷಿಯಲ್ ಆಕ್ಟಿವಿಟಿಗೆ ಯಾರಾದ್ರೂ ಬಳಸೋರಿದ್ರೆ ಅವ್ರಿಗೆ ಈ ಆಫರ್ ಅಪ್ಲಿಕೇಬಲ್ ಆಗಲ್ಲ ಮೇಡಮ್. ಓನ್ಲಿ ರೈತರಿಗೆ 100% ರೈತರಿಗೆ ಮಾತ್ರ. ಪ್ರಯುಕ್ತವಾಗಿ ಈ ಆಫರ್ ಅನ್ನ ಸದುಪಯೋಗ ಪಡ್ಕೊಳ್ಳಿ. ಓಕೆ ಸರ್, ಈಗ ನಮ್ಮ ರೈತರಿಗೆ ಒಂದು ಪ್ರಶ್ನೆ. ಇವರು ತಮ್ಮ ಈ ಪ್ರಾಡಕ್ಟ್ಸ್ ಗಳು ಸೇಲ್ ಆಗ್ಲೇನೋ ಕಾರಣಕ್ಕಾಗಿ ಈ ಆಫರ್ ನ ಇಟ್ಟಿದ್ದಾರೆ ಅಂತ ಹೇಳಿ ಒಂದು ನಮ್ಮ ರೈತರಿಗೆ ಕ್ಲಾರಿಫಿಕೇಶನ್ ಕೊಡಿ. ಈ ಸೋಲಾರ್ ಪಂಪ್ ಸೆಟ್ ಗಳನ್ನ ಬಳಸ್ಕೊಳ್ಳೋದ್ರಿಂದ ಅವ್ರಿಗೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ಮೇಡಮ್ ಈಗ ಏನಾಗುತ್ತೆ, ಒಂದು ಟ್ರಾನ್ಸ್ಫಾರ್ಮರ್, ಒಂದು ಬೋರ್ವೆಲ್ ಅಂತಂದ್ರೆ ಫಸ್ಟ್ ಬೋರ್ವೆಲ್ ಕೊರೆದಿರ್ತಾರೆ. ಆಲ್ರೆಡಿ ಅವ್ರಿಗೆ ಆಳ ಜಾಸ್ತಿ ಇದ್ರೆ 3 ಲಕ್ಷ ಖರ್ಚಾಗಿರುತ್ತೆ, ಆಳ ಕಡಿಮೆ ಇದ್ರೆ 2 ಲಕ್ಷ 1.5 ಲಕ್ಷ ಬೇಕೇ ಬೇಕು ಇವತ್ತಿನ ರೇಟ್ಸ್ ಗಳಲ್ಲಿ. ಈಗೇನಾಗಿದೆ, ಅವ್ರು ಅದಾದ್ಮೇಲೆ ಬರುವಂತದ್ದೇ ಮೋಟ್ರು, ಪೈಪು, ಕೇಬಲ್ಸ್ ಅಂತ ಹೋಗ್ತಾರೆ. ಅದಕ್ಕೆ ಫಸ್ಟ್ ಟ್ರಾನ್ಸ್ಫಾರ್ಮ್ಗೆ ಬೇಕು. ಗವರ್ನಮೆಂಟ್ ಆಫ್ ಕರ್ನಾಟಕ ಆಗ್ಬೋದು ಅಥವಾ ಬೇರೆ ಎಲ್ಲ ಎಸ್ಕಾಂಗಳಲ್ಲಿ ಏನಾಗಿದೆ ಅಂದ್ರೆ ಈ TC ಗಳನ್ನ ಕೊಡೋದನ್ನ ನಿಲ್ಸಿದ್ದಾರೆ. ಸಪೋಸ್ ಕೆಲವೊಂದು ಜಾಗದಲ್ಲಿ TC ಸಿಕ್ಕಿದ್ರು ಸರಿ ಸುಮಾರು ದೂರದಿಂದ ಒಂದು 6-7 ಕಂಬ ಹಾಕೊಂಡು ಎಳ್ಕೊಂಡ್ ಬರ್ಬೇಕು. ಈಗ ಅದೆಲ್ಲ ಎಕ್ಸ್ಪೆನ್ಸಸ್ ನೋಡಿದ್ರೆ ಅವ್ರ ಒಂದು ಟ್ರಾನ್ಸ್ಫಾರ್ಮ್ ಹಾಕೋಬೇಕಾದ್ರೆ ಕನಿಷ್ಠ 2 ಲಕ್ಷದಿಂದ 2.5 ಲಕ್ಷ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಂದು 5 HP ಒಂದು ಬೋರ್ವೆಲ್ ಬೇಕು ಅವ್ರಿಗೆ, ವಿಸ್ತೀರ್ಣ 2 ಎಕರೆ ಇದೆ. ಬೋರ್ವೆಲ್ಗೆ ಆಲ್ರೆಡಿ 2 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಪಂಪು ಮೋಟಾರ್ ಅಂತ ಹೇಳಿ 1.5 ಲಕ್ಷ ಖರ್ಚು ಮಾಡ್ತಾರೆ, ಅಥವಾ 1,25,000 ಆಗ್ತದೆ. ಮೋಟ್ರು, ಪಂಪು, ಪೈಪು, ಕೇಬಲ್. ಟ್ರಾನ್ಸ್ಫಾರ್ಮರ್ ಕುಂಡ್ರಸಕ್ಕೆ 2 ಲಕ್ಷ ಬೇಕು. ಈಗ 1.5 + 2 3.5 ಲಕ್ಷ ಆಯ್ತು. ನಮ್ಮಲ್ಲಿ ಏನಾಗಿದೆ, ಆಫ್ಟರ್ ಡಿಸ್ಕೌಂಟ್ 2,80,000 ಪ್ಲಸ್ GST ಅವರಿಗೆ ಕೇಬಲ್ಲು ಮತ್ತೆ ಪೈಪನ್ನು ಅಷ್ಟೇ ತಗೋಬೇಕಾಗ್ತದೆ. ಅವರು ಮಿಕ್ಕಿದ್ದೆಲ್ಲ ನಾವೇ ಕೊಟ್ಬಿಡ್ತೇವೆ. ಅದೆಲ್ಲ ಸೇರಿಸಿದ್ರು 3.5 ಲಕ್ಷದೊಳಗಡೆನೆ ಇರ್ತದೆ. ಅಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಕುಂಡ್ರಿಸ್ಕೊಳ್ಳೋ ಜಾಗ ಖರ್ಚಿನಲ್ಲಿ ಈಗ ಸೋಲಾರ್ ಸಮೇತ ಬಂದ್ಬಿಡುತ್ತೆ ಅವ್ರಿಗೆ, ಮೋಟರ್ ಪಂಪ್ ಸೇರಿ ಎಲ್ಲ. ಅವ್ರಿಗೇನಾಗುತ್ತೆ ಅನುಕೂಲ ಅಂದ್ರೆ, ಈಗ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ ತಾಂಡ್ರು ಸಹ ಅವ್ರಿಗೆ ಸಿಗ್ತಕ್ಕಂಥದ್ದು ಡೇನಲ್ಲಿ 1 3 ಅವರ್, ಸಂಜೆ 1 3 ಅವರ್. ಇಲ್ಲ, ಆ ಪ್ರಾಬ್ಲಮ್ ಇಲ್ಲ. ನಿರಂತರವಾಗಿ ಮುಂಜಾನೆ 7:30 ಸಂಜೆ 5:30 ತನಕ ಸೂರ್ಯ ಎಲ್ಲಿನ ತನಕ ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷನೂ ಬಳಕೆ ಬರ್ತದೆ. ಬಹುಶಃ ಸೋಲಾರ್ ಪಂಪಿಂಗ್ EPC ನಲ್ಲಿ ಅಂದ್ರೆ ಸೋಲಾರ್ ಪಂಪ್ ಅನ್ನು ಅಳವಡಿಸಂತ ಕಂಪನಿಗಳು ಕರ್ನಾಟಕದಲ್ಲಿ ಎಷ್ಟಿದೆಯೋ ಇಂಡಸ್ಟ್ರಿಯಲ್ಲಿ ಅದ್ರಲ್ಲಿ ಅಷ್ಟು ಕಂಪನಿಯಲ್ಲಿ ನಾವು SMR ಗ್ರೂಪ್ಸ್ ವಿಭಿನ್ನವಾಗಿದ್ದೀವಿ. ಯಾರೇ ಎಂಥದೇ ಸೈಜಸ್ ನ ಇವತ್ತು ಆರ್ಡರ್ ಮಾಡಿದ್ರೆ ನಾಳೆ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಏನಾಗಿದೆ, ನಮ್ಮ ಹತ್ರ ಯಾವ ಸಂದರ್ಭದಲ್ಲಿ ಬಂದ್ರು ನಮ್ದು ಒಟ್ಟು ಈಗ ಪ್ರೆಸೆಂಟ್ 2 ಗೋಡನ್ ಇದೆ. 2 ಗೋಡನ್ನು ಸೇರಿಸಿ ಒಂದು 100 - 150 ಸೆಟ್ಸ್ ಎಲ್ಲಾ ಟೈಮಲ್ಲೂ ರೆಡಿ ಇರುತ್ತೆ. 150 ಸೆಟ್ಸ್ ಅನ್ನ ಒಂದು EPC ಇನ್ಸ್ಟಾಲರ್ ಸ್ಟಾಕ್ ಇಟ್ಕೊಳ್ಳೋದು ಅಷ್ಟು ಈಸಿ ಮಾತಿಲ್ಲ ಮೇಡಮ್. ಬಟ್ ನಾವೇನ್ ಮಾಡಿದೀವಿ, ನಾವು ರೈತರ ಮೇಲೆ ಭರವಸೆ ಇಟ್ಟಿದೀವಿ, ನಮ್ಮ ಕೆಲಸದ ಮೇಲೆ ಭರವಸೆ ಇಟ್ಟಿದೀವಿ. ಓಕೆ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಮಾಹಿತಿನ ಕೊಟ್ರಿ, ಮತ್ತೆ ನಮ್ಮ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಹಬ್ಬದ ನೆಪ ಒಟ್ಟಿ ಅವ್ರಿಗೆ ಇದೊಂದು ದೊಡ್ಡ ಆಫರ್ ನ ಕೊಟ್ಟಿರೋ ಕಾರಣಕ್ಕಾಗಿ ನಿಮ್ಗೆ ಧನ್ಯವಾದ ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ಈಗ ಹೈವೇ ಪಕ್ಕದಲ್ಲಿ ಈ ಆಫೀಸ್ ಅನ್ನ ಕಂಡ್ಕೊಂಡ್ರಿ. ತುಂಬಾ ದೂರ ಹೋಗ್ಬೇಕಂತೇನಿಲ್ಲ. ನೀವೇನಾದ್ರೂ ಈ ಆಫೀಸಿಗೆ ಈ ಮಳಿಗೆಗೆ ನೀವು ವಿಸಿಟ್ ಮಾಡಿದ್ರೆ ನೀವು ನೇರವಾಗಿ ಲೈವ್ ಅಲ್ಲೇ ಈ ಪ್ರಾಡಕ್ಟ್ ಗಳನ್ನ ನೋಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾಗೆ ನಿಮ್ಗೆ ಇನ್ನೂ ಡೌಟ್ಸ್ ಇದೆ, ಕ್ಲಾರಿಫಿಕೇಶನ್ ಬೇಕು ಅಂತಂದಾಗ ಹತ್ತಿರದ ಅಂದ್ರೆ ಯಾರೆಲ್ಲ ಈ SMR ಗ್ರೂಪ್ಸ್ ಕಡೆಯಿಂದ ಈ ಪ್ರಾಡಕ್ಟ್ಸ್ ಗಳನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತಾರಲ್ಲ ಸೋಲಾರ್ ಅಂಡ್ ಪಂಪ್ ಸೆಟ್, ಸೊ ಅಂತವರ ಹತ್ರ ನಿಮ್ಮನ್ನ ಕರೆದುಕೊಂಡು ಹೋಗಿ ಅವರ ಅನುಭವವನ್ನು ಕೂಡ ನಿಮಗೆ ಪರಿಚಯ ಮಾಡ್ಕೊಡ್ತಾರೆ. ಸೊ ಇದಕ್ಕಿಂತ ನಿಮಗೆ ಈ ಆಫರ್ ಬೇಕಾ? ಅದರಲ್ಲೂ ಈ ದೀಪಾವಳಿ ಮತ್ತು ದಸರಾ ಆಫರ್ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ನೋಡಿ, ನವೆಂಬರ್ 30ರವರೆಗೂ ಈ ಒಂದು ಆಫರ್ ಇರುತ್ತೆ. ಸೊ ರೈತರಾದಂತ ನೀವು, ನಿಮಗೋಸ್ಕರ ಈ ಆಫರ್ ಇರುವಂತದ್ದು. ಈ ಆಫರ್ ಅನ್ನ ಸದ್ಬಳಕೆ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.